ಇನ್ನು ರಾಜ್ಯದಲ್ಲಿ ಸದ್ದು ಮಾಡಿರುವಂತಹ ಪ್ರಮುಖ ಟಾಪ್ 1 ನಲ್ಲಿ ಬರುವಂತಹ ಪ್ರಕರಣ ಅಂತಂದ್ರೆ ಅದು ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಅದರಲ್ಲಿ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ನಲ್ಲಿ ಕ್ರೌರ್ಯ ದರ್ಶನವಾಗಿ ಹೋಗಿದೆ. ಅದರಲ್ಲಿ 164 ಹೇಳಿಕೆಯನ್ನ ಕೊಟ್ಟಿರುವಂತ ನಟ ಚಿಕ್ಕಣ್ಣ ಅವರ ಹೇಳಿಕೆ ಈಗ ಮುಳುವಾಗುತ್ತಾ? ನ್ಯಾಯಾಧೀಶರ ಮುಂದೆ ನಟ ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೆಕ್ಷನ್ 164 ನ ಅಡಿಯಲ್ಲಿ ಪೊಲೀಸರ ವಿಚಾರಣೆಯಲ್ಲಿ ನಟ ಚಿಕ್ಕಣ್ಣ ಹೇಳಿದ್ದೇನು, ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಅವತ್ತು ಏನಾಯಿತು, ನಟ ಚಿಕ್ಕಣ್ಣ ಸೆಕ್ಷನ್ 164 ನ ಅಡಿಯಲ್ಲಿ ಕೊಡುವಂತಹ ಹೇಳಿಕೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಏನಿದೆ ಹಾಗಿದ್ದಾಗ ಸೆಕ್ಷನ್ 164 ನ ಅಡಿಯಲ್ಲಿ ಕೊಟ್ಟಂತಹ ಹೇಳಿಕೆ, ಆ ಹೇಳಿಕೆ ಪೊಲೀಸರ ಮುಂದೆ ಮೊದಲನೇದಾಗಿ ಕೊಡ್ತಾರೆ. ಅದಾದ ನಂತರ ಅವರ ಹೇಳಿಕೆಯನ್ನು ಅಧಿಕೃತವಾಗಿ 164 ನ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನು ದೃಢಪಡಿಸಿಕೊಳ್ತಾರೆ. ರಾಬರ್ಟ್ ಸಿನಿಮಾ ಬಳಿಕ ದರ್ಶನ್ ಜೊತೆಗೆ ಹೆಚ್ಚು ಒಡನಾಟ ಇದ್ದಿತ್ತು. ಒಡನಾಟ ಶುರುವಾಗಿದ್ದು ಹೇಗೆ ಅಂದರೆ, ರಾಬರ್ಟ್ ಸಿನಿಮಾ ಬಳಿಕ ದರ್ಶನ್ ಜೊತೆಗೆ ಒಡನಾಟ ಶುರುವಾಯಿತು ಅಂತಿದ್ದಾರೆ. ಜೂನ್ 8ಕ್ಕೆ ಬೆಳಗ್ಗೆ ಕರೆ ಮಾಡಿದ್ರು ದರ್ಶನ್, ಊಟಕ್ಕೆ ಕರೆದಿದ್ರು. ಅವತ್ತೇ ರೇಣುಕಾಸ್ವಾಮಿಯ ಕೊಲೆ ಆಗಿತ್ತು. ಮಧ್ಯಾಹ್ನ 1:30ಕ್ಕೆ ಸ್ಟೋನಿ ಬ್ರೂಕ್ಗೆ ಬರೋದಕ್ಕೆ ಹೇಳಿದರು. ನಾನು ಮಧ್ಯಾಹ್ನ 2:45ಕ್ಕೆ ಸ್ಟೋನಿ ಬ್ರೂಕ್ಗೆ ಹೋಗಿದ್ದೆ. ಸುಮಾರು 4:30ಕ್ಕೆ ಪವನ್ ದರ್ಶನ್ಗೆ ಏನೋ ಹೇಳಿದ್ರು. ಸೊ ಇದನ್ನು ಕೇಳಿದ ಬಳಿಕ ದರ್ಶನ್ ಮುಖಭಾವ ಬದಲಾಯಿತು. ನೀನು ಹೋಗು, ಕೆಲಸ ಇದೆ ಅಂತ ದರ್ಶನ್ ನನಗೆ ಹೇಳಿ ಕಳುಹಿಸಿದ್ರು ಅಂತ ಹೇಳಿ. ನನ್ನ ಜೊತೆಗೆ ದರ್ಶನ್ ಕೂಡ ಕೆಳಗೆ ಬಂದರು. ದರ್ಶನ್ ಹಾಗೂ ಸಂಗಡಿಗರು ಕಪ್ಪು ಬಣ್ಣದ ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋದರು. ಜೂನ್ 10ಕ್ಕೆ ದರ್ಶನ್ ಅರೆಸ್ಟ್ ಆದ ವಿಷಯ ನನಗೆ ಗೊತ್ತಾಯಿತು ಅಂತ ನಟ ಚಿಕ್ಕಣ್ಣ ಕೊಟ್ಟಂತಹ ಸ್ಟೇಟ್ಮೆಂಟ್. ಅವರ ಕಣ್ಣೆದುರು ಏನು ನಡೆದಿದೆ ಅದನ್ನು ಅವರು ಇಷ್ಟು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಪೊಲೀಸರ ಮುಂದೆಯೂ ಕೂಡ ಹೇಳಿದ್ದಾರೆ. ಜೊತೆಗೆ ನ್ಯಾಯಾಧೀಶರ ಮುಂದೆ ಕೂಡ ಸೆಕ್ಷನ್ 164 ನ ಅಡಿಯಲ್ಲಿ ಆ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಇವೆಲ್ಲವೂ ಕೂಡ ಸಾಕ್ಷಿಗಳಾಗಿ ಪರಿಗಣಿಸುತ್ತೆ. ಸ್ಟೋನಿ ಬ್ರೂಕ್ನಿಂದ ದರ್ಶನ್ ಹೊರಟಿದ್ದು ಯಾವಾಗ ಮತ್ತು ಶೆಡ್ಗೆ ಬಂದು ತಲುಪಿರುವಂಥ ಟೈಮಿಂಗ್ ಯಾವಾಗ ಅನ್ನುವಂಥದ್ದನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಸಾಕ್ಷಿಗಳು ಕೂಡ ಇರಬೇಕಾಗತ್ತೆ. ಚಿಕ್ಕಣ್ಣ ಅವರ ಹೇಳಿಕೆ ಈಗ ಪ್ರಬಲವಾಗಿ ಅವರು ಸ್ಟೋನಿ ಬ್ರೂಕ್ನಿಂದ ಶೆಡ್ಗೆ ಹೋಗಿದ್ರು ಅನ್ನೋದಕ್ಕೆ ಒಂದು ಪ್ರೂಫ್ ಸಿಗುತ್ತಾ? ಅಂದರೆ ಶೆಡ್ಡಿಗೆ ಹೋಗಿದ್ದಾರೆ ಅನ್ನೋದಕ್ಕಿಂತಲೂ ಅಲ್ಲಿಂದ ಹೊರಟಿರುವಂಥ ಟೈಮಿಂಗಿಗೆ ಅವರು ಸಾಕ್ಷಿಯಾಗಿ ನಿಂತ್ಕೊಳ್ತಾರ ಅಂತ? ಅರುಣ್, ಜೂನ್ 17ನೇ ತಾರೀಕು ತನಿಖಾಧಿಕಾರಿ ACP ಚಂದನ್ ಕುಮಾರ್ ನಟ ಚಿಕ್ಕಣ್ಣ ಅವರಿಗೆ ನೋಟಿಸನ್ನು ಕೊಟ್ಟಿರ್ತಾರೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ. 17ನೇ ತಾರೀಕು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾದಂತಹ ನಟ ಚಿಕ್ಕಣ್ಣ ಹೇಳಿಕೆಯನ್ನು ದಾಖಲು ಮಾಡಿದರು. ಅದು CRPC 161 ಅಡಿ. ಅದಾದ ಬಳಿಕ ಮತ್ತೆ ನ್ಯಾಯಾಧೀಶರ ಮುಂದೆ 164 ಅಡಿ ಹೇಳಿಕೆಯನ್ನು ಸಹ ದಾಖಲು ಮಾಡಿಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಕಾರಣ ಇಷ್ಟೇ, ಮುಂದೊಂದು ದಿನ ಸಾಕ್ಷಿದಾರರ ಹೇಳಿಕೆಗಳು ಉಲ್ಟಾ ಆಗಬಾರ್ದು. ಅಲ್ಲಿ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾದಂತಹ ಸಂದರ್ಭದಲ್ಲಿ ಸಾಕ್ಷಿದಾರರು ತಮ್ಮ ಹೇಳಿಕೆಯನ್ನು ಬದಲಾಯಿಸಬಾರದು, ಉಲ್ಟಾ ಹೊಡೆಯಬಾರದು ಅನ್ನೋ ಕಾರಣಕ್ಕೆ ಕೆಲವರ 164 ಹೇಳಿಕೆಯನ್ನು ಸಹ ಮಾಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಹಾಗಾದರೆ ನಟ ಚಿಕ್ಕಣ್ಣ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ಆಲ್ಮೋಸ್ಟ್ ಅವರು ಅವತ್ತು ಏನಾಯಿತು ಅನ್ನೋದನ್ನು ಹೇಳಿದ್ದಾರೆ. ಇವರು ಅವತ್ತು ಬೆಳಿಗ್ಗೆಯೇ ಯಶಸ್ ಸೂರ್ಯ ಕರೆ ಮಾಡಿ ಮಧ್ಯಾಹ್ನ ಸ್ಟೋನಿ ಬ್ರೂಕ್ ಪಬ್ಗೆ ಬರೋದಕ್ಕೆ ಹೇಳ್ತಾರೆ. ಅದಾದ ಬಳಿಕ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳ್ತೀನಿ, ಆದರೆ ದರ್ಶನ್ ತಮ್ಮ 7999 ಕೊನೆಯ ನಂಬರ್ ಏನಿದೆ ಆ ನಂಬರ್ನಿಂದ ಕರೆ ಮಾಡ್ತಾರೆ. ನನಗೆ ಕರೆ ಮಾಡಿ ಊಟಕ್ಕೆ ಸ್ಟೋನಿ ಬ್ರೂಕ್ ಪಬ್ಗೆ ಬರುವಂತೆ ಸೂಚನೆ ಕೊಟ್ಟಾಗ ನಾನು 2:45 ಸುಮಾರಿಗೆ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗ್ತೀನಿ. ಅಲ್ಲಾಗಲೇ ಕೆಲವರು ಇರ್ತಾರೆ, ನಾಗರಾಜ್, ನಂದೀಶ್ ಸೇರಿದಂತೆ ಕೆಲವರು ಆಗಲೇ ಹೋಟೆಲ್ನಲ್ಲಿ ಇರ್ತಾರೆ. ಸುಮಾರು 1-1.5 ಗಂಟೆಗಳು ಕಳೆದ ಬಳಿಕ ಅಲ್ಲಿ ಪವನ್ ಎಂಬಾತ ದರ್ಶನ್ಗೆ ಕಿವಿಯಲ್ಲಿ ಏನೋ ಒಂದು ವಿಚಾರವನ್ನ ಹೇಳ್ತಾನೆ.